ಅವೈಲೇಬಲ್ ಸರ್ಕಮ್ಸ್ಟೆನ್ಸಲ್ಲಿ ನಾವೇ ಅದನ್ನು ನಿರ್ಧರಿಸಿಕೊಂಡು ಮಾಡಬೇಕು. ಇದವಿತ್ತಮ್ಮಗೆ ಒಂದು ಪರಿಸ್ಥಿತಿ ನಿಮಗೆ ಬರುವುದಿಲ್ಲ. ಇದ್ದ ಸಂದರ್ಭವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ದೇವರ ಕೃಪೆ ಬೇಕು. ಮತ್ತೆ ಆ ಮಾಲೀಕರಿಗೆ ಪಾಪ ಅವರಿಗೆ ಅಷ್ಟು ಬೇರೆ ಹುಡುಗರೆಲ್ಲ ಅವರಿಗೆ ರಿಕ್ವೆಸ್ಟ್ ಮಾಡಿ, ಇಲ್ಲ ಅವರು ಪಿಕ್ಚರಿಗೆ ಹೋಗ್ತಾ ಇದ್ದಾರೆ, ನಾಟಕಕ್ಕೆ ಹೋಗ್ತಾರೆ ಅಂತ ಹೀಗೆಲ್ಲ ರಿಪೋರ್ಟ್ ಕೊಟ್ಟರು. ಅವರು ಪಾಪ ನನಗೆ 11 ಸೆಂಟರ್ಗಳನ್ನು ಚೇಂಜ್ ಮಾಡಿ ವರ್ಷಕ್ಕೆ ಒಂದೊಂದು, ಯಾಕಂದ್ರೆ ಬಾಕಿ ಸಿಬ್ಬಂದಿಗಳದೆಲ್ಲ ಒಂದೇ ಕಾಟ. ನಮಗೂ ಬಿಡಬೇಕು ಅವ್ರ ತರ. ನಾವು ಶಾರ್ಟ್ ಹ್ಯಾಂಡ್ ಕಲಿತೀವಿ, ಟೈಪಿಂಗ್ ಕಲಿತೀವಿ, ಪಿಕ್ಚರ್ ಹೋಗ್ತೀವಿ, ನಾಟಕ ಹೋಗ್ತೀವಿ, ಈ ತರ. ಸೊ ನನ್ನ ಪರಮ ಗುರಿ ಎಂಬುದು ಇತರರಿಗೆ ಒಂದು ಹಾಸ್ಯಾಸ್ಪದ ವ್ಯಕ್ತ ಆಗಿದೆ. ಆದರೆ ನಾನು ಅದನ್ನು ಎಡುತ್ತು ಮಾಡಿದೆ. ಮತ್ತೆ ಜನರಲ್ ಪಬ್ಲಿಕ್ ಲೈಬ್ರರಿಯಲ್ಲೇ ನಾನು ಓದಿದ್ದು. ಇವತ್ತಿಗೂ 7 ನ್ಯೂಸ್ ಪೇಪರ್ಗಳನ್ನು ಓದಿತ್ತಿರುವ ಧನ್ಯಜೀವಿ ನಾನು. ಕನ್ನಡದಲ್ಲಿ ಪ್ರಜಾವಾಣಿ ಮತ್ತು ಇಂಗ್ಲೀಷ್ನಲ್ಲಿ ದಿ ಹಿಂದೂ, ಇದೆರಡನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಲೆಟರ್ಸ್ ಟು ದಿ ಎಡಿಟರ್. ಇವತ್ತಿಗೂ ನಾನು 5:30-6 ಗಂಟೆ ಒಳಗೆ ಪದಬಂಧ 90% ಮುಗಿರ್ತೀನಿ. ಸುಡೋಕು ಮಾಡಿ ನನಗೆ ಈಗ ಬೇಸರ ಆಯಿತು. ಆ ಸೂತ್ರ ಗೊತ್ತಾದ್ಮೇಲೆ ಇನ್ನು ಮಾಡುವಂಥ ಒಂದು ಇದು ಸಾಹಸ ಇಲ್ಲ. ಬಟ್ ನನಗೆ ಐ ರಿಯಲಿ ಬಿಲೀವ್ 24 hours is too less for me to enjoy the life, and I won't do anything at one time. My life is so short that I'm having so much enjoyable events. I'm in a hurry. ಹಾಗಾಗಿ ನಾನು ಪ್ರತಿ 1 ಗಂಟೆಗೆ ನನ್ನ ಸಿಸ್ಟಮ್ ಚೇಂಜ್. ವಾಕಿಂಗ್ ಬೇರೆ, ಮತ್ತೆ ಡ್ಯಾನ್ಸಿಂಗ್ ಇದೆ, ಮತ್ತೆ ಡಯಾಗ್ರಾಮ್ ಏನೋ ಬರಿತೀನಿ, ಮತ್ತು ಏನೋ ವಾಚಕರ ವಾಣಿ ಅದಕ್ಕೆಲ್ಲ ಪತ್ರಗಳ ಸಂವಹನ ಮಾಡ್ತೀನಿ, ವಿಮರ್ಶೆ ಮಾಡ್ತೀನಿ. ಎಲ್ಲಿಯೋ ಯಕ್ಷಗಾನ ಇದ್ರೂ ಹೋಗಿ ಬರ್ತೀನಿ. ಎಲ್ಲ ನಿರ್ಧಾರಗಳನ್ನು ಮಾಡಿಕೊಂಡು ಲೈಫನ್ನು ಒಂದು ಬೆಟರ್ ವೇನಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ತೀನಿ. ಇವತ್ತು ನಿಮ್ಗೊಂದು ಭಾವನೆ ಇದೆ, ಸಂಪೂರ್ಣವಾಗಿ ಜೀವನವನ್ನು ಅನುಭವಿಸಿದ್ದೇನೆ ಅನ್ನುವಂಥ ಭಾವ ಇದೆ ನಿಮಗೆ? ಇದೆ, ನನ್ನ ಮಟ್ಟಿಗೆ ತೃಪ್ತಿ ಇದೆ. ಯಾಕಂದ್ರೆ ದೇವರು ನನಗೆ, ನಾನು ಒಂದು ಬಡ ಹೋಟೆಲ್ನಲ್ಲಿ ಇದ್ದರೂ ಒಬ್ಬರು ಎಷ್ಟು ಜೀವಮಾನದಲ್ಲಿ ತಿನ್ನಬಹುದು ಆದಷ್ಟು ನನ್ನ ವೈಯಕ್ತಿಕ ನಿರ್ಧಾರ ನಾನು ಚಿಂತಿಸಿದರೆ ಒಂದು 3 ಜನ್ಮಕ್ಕಾಗುವಷ್ಟು ತಿಂದಿದ್ದೇನೆ, ಒಂದು 5 ಜನ್ಮಕ್ಕಾಗುವಷ್ಟು ಯಕ್ಷಗಾನ ತಾಳಮದ್ದಳೆಗಳು. ನಾನು ಹೀಗೆ ಲೆಕ್ಕ ಹಾಕ್ತೀನಿ. ನಮ್ಮ ಆಫೀಸ್ನಲ್ಲಿ 110 ಜನ ಇದ್ದಾರೆ. ಅವರು ಒಂದು ವಾರ, ಒಂದು ತಿಂಗಳಲ್ಲಿ ಎಷ್ಟು ಪಿಕ್ಚರ್ ಹೋಗ್ತಾರೆ, ಎಷ್ಟು ಸಿನಿಮಾ ನೋಡ್ತಾರೆ, ಎಷ್ಟು ಸೆಮಿನಾರ್ ಅಟೆಂಡ್ ಆಗ್ತಾರೆ, ಅದನ್ನೆಲ್ಲ ಕಂಪೇರ್ ಹಾಕಿದ್ದಾರೆ. ಆ 90 ಜನರು ಮಾಡಿರುವ ವ್ಯವಹಾರಕ್ಕೆ ನಂದೇ ಒಂದು ಕೈ ಮೇಲಾಗ್ಬೋದು. ಮತ್ತೆ ನನಗೆ ಮ್ಯಾಂಗ್ಳೂರಿನಲ್ಲಿ ಮ್ಯಾಂಗ್ಳೂರ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್, ರೇಡಿಯೋ ಲಿಸ್ನರ್ಸ್ ಕ್ಲಬ್, ಪ್ರೊಡಕ್ಟಿವಿಟಿ ಕೌನ್ಸಿಲ್, ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಆ್ಯಂಡ್ ವ್ಯಾಲ್ಯೂರ್ಸ್ ಅಸೋಸಿಯೇಷನ್ ಅವಳೊಂದಿಗೆ ನೇರ ಸಂಪರ್ಕ ಇದ್ದ ಕಾರಣ ಕಚೇರಿ ಅವಧಿಯ ನಂತರ 1.5 ಗಂಟೆಗಳ ಸೆಮಿನಾರು ಲೆಕ್ಚರ್ಗಳನ್ನು ಅಟೆಂಡ್ ಮಾಡಿ ಸೂಕ್ತ ಪ್ರಶ್ನೋತ್ತರಗಳನ್ನು ಕೇಳಿ ಆಮೇಲೆ ಮತ್ತೆ ಉಡುಪಿಗೆ ಹಿಂದಿರುವ ಒಂದು ಪರಿಪಾಠ ಇತ್ತು. ಸೊ ಸಮಯ ಸಂದರ್ಭದಲ್ಲಿ ಐ ವಾಸ್ ಆಲ್ವೇಸ್ ಪ್ರಿಫರಿಂಗ್ ದ ಸೀನ್ ಆರ್ ಸಮಥಿಂಗ್ ವಿಚ್ ಐ ಆಮ್ ನಾಟ್ ಗೆಟಿಂಗ್ ಎನಿಥಿಂಗ್ ಎಟ್ ಆಲ್. ಈ ಯಕ್ಷಗಾನ ಪಿಕ್ಚರ್ ತಾಳಮದ್ದಲೆ ಆದರೆ ಇವತ್ತು ಇಲ್ಲಿ ಬಿಟ್ಟರೆ ನಾಳೆ ಮಂಗಳೂರು, ಸುರತ್ಕಲ್ಲು, ಸೊರಬ, ಸಾಗರ ಎಲ್ಲ ಅವೈಲೇಬಲ್ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ನರ್ತಕರು, ವಿಮರ್ಶಕರು, ಮಾತುಗಾರರು ಅವರೆಲ್ಲ ಬಂದಾಗ ಬೆಂಗಳೂರಿನಿಂದ ಒಂದು ಹೈ ಪೊಲಿಟಿಷಿಯನ್ ಅವ್ರದ್ದು ಯಾರೇ ಹೊಸಬರು ಬಂದರೂ ಅವರ ಸ್ವರಭಾರವನ್ನು ಗಮನಿಸುವ ಒಂದು ಆಸಕ್ತಿ ಯಾವುದು ನಮಗೆ ಶೀಘ್ರದಲ್ಲಿ ಮತ್ತೆ ಪುನರ್ ಲಭ್ಯ ಇಲ್ಲವೋ ಅಂಥದಕ್ಕೆ ನಾನು ಲೈವ್ ಪ್ರೋಗ್ರಾಮ್ಗೆ ಪ್ರಿಫರೆನ್ಸ್ ಜಾಸ್ತಿ.